ಸಾಮಾನ್ಯವಾಗಿ ಎಲ್ಲ ರೀತಿ ತೊಂದರೆಗಳು ಅಂದರೆ ಈಗ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಅಥವಾ ಯಾವುದೇ ರೀತಿ ಆರ್ಥಿಕವಾದ ತೊಂದರೆಗಳು, ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡ್ಕೋಬೇಕು ಅಂತಂದರೆ ಒಂದು ಗುರು ಮಾರ್ಗ ಅನ್ನೋದನ್ನು ಇರಬೇಕು. ಯಾರು ಗುರು ಮಾರ್ಗದಲ್ಲಿ ಇರ್ತಾರೆ ಅವರಿಗೆ ಏನಾಗುತ್ತೆ ಅಂತಂದರೆ ಈ ಸಮಸ್ಯೆಗಳು ಅಷ್ಟು ಬರೋದಿಲ್ಲ, ಸಮಸ್ಯೆಗಳು ಇರೋದಿಲ್ಲ. ಹರ ಮುನಿದರು ಗುರು ಮುನಿಯೋಲ್ಲ ಅನ್ನೋದೊಂದು ಗಾದೆ ಇರುತ್ತೆ. ಸೊ ದೇವರು ಕೊಟ್ಟಿರ್ತಕ್ಕಂಥ ಅಥವಾ ನಮಗೆ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಶಾಪ, ಒಂದು ಕರ್ಮದ ಫಲ ಏನೇ ಆಗಿರಲಿ ಆ ವಿಮೋಚನೆ ಮಾಡ್ಕೋಬೇಕು ಅಂತಂದರೆ ಗುರು ಮಾರ್ಗನ ಅವರು ತಿಳ್ಕೊಬೇಕಾಗತ್ತೆ. ಸೊ ಈ ಗುರು ಮಾರ್ಗನ ತಿಳ್ಕೊಳ್ಳೋದನ್ನೇ ನಾವು ದೀಕ್ಷೆ ಅಂತ ಕರಿತೀವಿ, ದಾರಿ. ಈ ಗುರು ದೀಕ್ಷೆನ ಯಾರ್ಯಾರು ಕಲಿತು ಸಾಧನೆ ಮಾಡ್ತಾರೆ ಅವರಿಗೆ ನಾವು ಗುರು ದೀಕ್ಷೆನ ತಿಳಿಸ್ಕೊಡ್ತೀವಿ. ಸೊ ಅದ್ರ ಮುಖಾಂತರ ಏನಾಗುತ್ತೆ ಅಂತಂದರೆ ಒಂದು ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ಚಿಂತನೆ ಅನ್ನೋದು ಅವರಿಗೆ ಹೆಚ್ಚಾಗುತ್ತೆ. ಅದರಿಂದ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿಗಳು ಬರುತ್ತೆ. ಸೊ ಈ ಗುರು ದೀಕ್ಷೆಯಲ್ಲಿ ಮುಖ್ಯವಾಗಿ ಏನೇನಿರುತ್ತೆ ಅಂದರೆ ಯೋಗ ಸಾಧನೆ ಇರುತ್ತೆ, ಮೆಡಿಟೇಷನ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಯೋಗಗಳನ್ನು ಮಾಡಬೇಕು, ಮಂತ್ರಗಳ ಸಾಧನೆ ಮಾಡಬೇಕು, ಚಕ್ರಗಳ ಸಾಧನೆ ಮಾಡಬೇಕು. ಸೊ ಇದೆಲ್ಲ ಮಾಡಿದಾಗ, ಯಾವಾಗ ಯೋಗ ಪದ್ಧತಿನ ಅವರು ಅನುಸರಣೆ ಮಾಡಿದಾಗ ಯಾವುದೇ ತೊಂದರೆಗಳೂ ಸಹ ಅವರಿಗೆ ಬರೋದಿಲ್ಲ. ಸೊ ಅದನ್ನು ಒಂದು ಮಾರ್ಗ ತಿಳಿಸ್ಕೊಡೋದೇ ಗುರು ದೀಕ್ಷೆ ಮತ್ತು ಮಂತ್ರ ದೀಕ್ಷೆ, ಅದರಲ್ಲಿ ಆಮೇಲೆ ಅಘೋರ ದೀಕ್ಷೆ, ಈ ರೀತಿ ದೀಕ್ಷೆಗಳಿರುತ್ತವೆ. ಆ ದೀಕ್ಷೆಗಳ ಮುಖಾಂತರ ಅವರಿಗೆ ನಾವು ಒಂದು ಮಾರ್ಗದರ್ಶನನ ನೀಡ್ತಾಯಿದ್ದೀವಿ.